ಪರಿಸರ ನಿರ್ವಹಣೆ ಮತ್ತು ನೀತಿ ಸಂಶೋಧನಾ ಸಂಸ್ಥೆ ಬೆಂಗಳೂರು ದಿನಾಂಕ 17/8/2024 ಚಿಟ್ಟೆ ಹೋಸ್ಟ್ ಗಾರ್ಡನ್ ಬನ್ನೇರುಘಟ್ಟದಲ್ಲಿ ಡೆಲ್ಟಾ ಕ್ಯಾಪಿಟಾ ಎಂಬ ಕಂಪನಿ ಸಹಯೋಗದಲ್ಲಿ ಗಿಡಗಳನ್ನು ನೆಡುವ ಕಾರ್ಯಕ್ರಮವನ್ನು ಕೈಗೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸುಮಾರು 25 ಸ್ವಯಂ ಸೇವಕರು ಭಾಗವಹಿಸಿ ಒಟ್ಟು 70 ಗಿಡಗಳನ್ನು ನೆಡಲಾಯಿತು. EMPRI ಹಾಗೂ EIACP ಸಿಬ್ಬಂದಿ ಡಾಕ್ಟರ್ ವಿನಯ್ ಚೈತನ್ಯ, ಮಿಸ್ ಸುಮಲತಾ ಎಳಬವಿನಿ, ಮಾಹಿತಿ ಅಧಿಕಾರಿ ವಿಜಯರಾಘವನ್, ಟಿಟಿ ಮತ್ತು ಡಿಇಒ ಕಾರ್ಯಕ್ರಮ ಆಯೋಜಿಸಿದ್ರು. ಇದರಲ್ಲಿ ವಿಶೇಷವಾಗಿ ಬಿಎಂಟಿಸಿ ಪರಿಸರ ಪ್ರೇಮಿ ದಾವಲ್ ಸಾಬ್ ಅವರು ಪರಿಸರ ಸಂರಕ್ಷಣೆ ಮತ್ತು ಪರಿಸರದಿಂದ ಆಗುವ ಲಾಭಗಳೇನು ಎಂಬುದರ ಕುರಿತು ಮಾತನಾಡಿದರು. ದಾವಲ್ ಸಾಬ್ ರವರು ಬಿಎಂಟಿಸಿ ಕೆಲಸ ಮಾಡುತ್ತಾ ಪರಿಸರ ಬಗ್ಗೆ ಕಾಳಜಿ ಮತ್ತು ಪರಿಸರ ಪ್ರೇಮ ಮೆಚ್ಚಲೇಬೇಕಾಗದಂತಹ ಸಂಗತಿ. ಸ್ವಲ್ಪ ಫ್ರೀ ಇದ್ದವರಲ್ಲಿ ಸ್ಯಾಪ್ಲಿಂಗ್ಸ್ ಇದೆ. ಇಲ್ಲಿ ಇದು ಪಾಟ್ ಇಂದ ಹರವಾರ ಜೊತೆ ಅಲ್ಲಿ ಹೋದಾಗೆಲ್ಲ ಮರಗಳು ನೋಡಿದಾಗ ನಾವು ತುಂಬ ಈ ಥರ ಮಾಡಬೇಕು ಅನ್ನೋ ಆಸೆ ಆಯಿತು ಚಿಕ್ಕವನಿದ್ದಾಗಿ. ಅದಕ್ಕೆ ಊರಿಗೆ ಬಂದಾಗ ನನಗೆ ಅಲ್ಲೇ ಸ್ಕೂಲಿಗೆ ಕೊಡ್ಬೇಕಲ್ಲ, ಇಲ್ಲ ರೋಡಲ್ಲಿ ಬೆಳಿಬೇಕನ್ನೋ ಆಸೆ ಬೇಕು. ಹಾಗಾಗಿ ನಾನು ಸ್ಕೂಲು ಕಾಲೇಜಿಗೆಲ್ಲ ಗಿಡ ಕೊಡ್ತಾ ಇದ್ದೇನೆ. ಸುಮಾರು ಒಂದು 20 ಸ್ಕೂಲಿಗೆ ಕೊಟ್ಟಿದ್ದೀನಿ. ಇಲ್ಲಿನ ಬಂದಾಗ ಸ್ಕೂಲು ಕಾಲೇಜೆಲ್ಲ ಕೊಟ್ಟಿದ್ದೀನಿ. ಪರಿಸರ ಬೆಳೆಸಿ ಉಳಿಸುವಂಥ ಮತ್ತು ಸ್ಕೂಲ್ ಮಕ್ಕಳಿಗೆ ಸರ್ಕಾರಿ ಸ್ಕೂಲ್ ಕಾಲೇಜಿಗೆ ಹೋದ್ರೆ ಅಲ್ಲಿ ನೋಡಿ ಈಗಿನ ಇದರಲ್ಲಿ ಪರಿಸರ ತುಂಬ ಕಡಿತಾ ಇದ್ದಾರೆ ಸೈಟಿಗಾಗಿ ಅದಕ್ಕೆ. ನಾವು ನೀವೆಲ್ಲ ಪರಿಸರ ಉಳಿಸಿರು ಬೆಳೆಸಿನ ಅಂತ ಅವರಿಗೆಲ್ಲ ಹೇಳ್ತಾ ಇದ್ದೀನಿ. ಅದಕ್ಕಾಗಿ ನಾನು ಮೇಡಮ್ ಅವರು ಈಗ 2ನೇ ಸಲ ನಾನು ಕರೆದಿದ್ದು ಇದಕ್ಕೆ ಕಾರ್ಯಕ್ರಮಕ್ಕೆ, ಅವ್ರಿಗೆ ತುಂಬ ಧನ್ಯವಾದಗಳು. ಮತ್ತು ಇವು ನನಗೆ ಇವತ್ತು ಈ ಪರಿಸರ ಬಗ್ಗೆ ನನಗೊಂದು 2 ಮಾತು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ತುಂಬ ಧನ್ಯವಾದಗಳು. ಹಾಗೆ ನಾವು ನೀವು ಈ ಪರಿಸರ ಉಳಿಸ್ಬೇಕಾಗಿದೆ, ಬೆಳೆಸಬೇಕಾಗಿದೆ. ತುಂಬ ಜನ ಕಡೆಯವರಿದ್ದರೂ ಕೂಡ ಉಳಿಸೋದು ಇರಲೇಬೇಕಲ್ಲ, ಅದಕ್ಕೆ ನಾವು ನೀವು ಉಳಿಸಲೇಬೇಕಾಗಿದೆ. ಎಷ್ಟೋ ಜನ ಕಲಿತಾರಾದ್ರೆ ನಾವು ಉಳಿಸಲೇಬೇಕು. ಅದಕ್ಕೆ ನೀವು ನಾವು ಪರಿಸರ ಉಳಿಸೋನು ಬೆಳೆಸೋನು ಇದೇ ಏನು ಬೇಕಲ್ಲ.